ನಾ ಈಗ ಹೋಗಿ ಆಯಿಲ್ ಪೆಟ್ರೋಲ್ ತೊಗೊಂಬಂದಿನಿ. ಡೀಸೆಲ್ ಪೆಟ್ರೋಲ್ ಹಾಕಂಗಿಲ್ಲ ನಮ್ಮ ಗಾಡಿಗೆ. ಈಗ ಮಿಸ್ತ್ರಿನೂ ಆಯಿಲ್ ಎಲ್ಲ ಬಿಟ್ಟಾರ ಕೆಳಗೆ ನೋಡ್ರಿ. ಇಲ್ಲಿ ತಂದೀನಿ. ಮಿಸ್ತ್ರಿ ಬರಾಕತ್ತಾರ ಮಾಡಕ್ಕೆ. ಅವರ ಇಲ್ಲಿ ಗಾಡಿ ಹಚ್ಚಾರ, ನಾವು ಅಲ್ಲಿ ಹೆಚ್ಚೋಗಿದ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪ ಅಂದ್ರೆ ನಮ್ಮ ಗಾಡಿದು ಆಯಿಲ್ ಚೇಂಜ್ ಐತಿ. ಇವತ್ತು 9,500 ಮಾಡಿಸ್ತಿದ್ದೆ ನಾನು. ಈಗ 9,800 ಆಗೈತಿ. ಅದಕ್ಕೆ ಈಗ ಗಾಡಿ ಇಲ್ಲಿ ಗ್ಯಾರೇಜ್ ಕಡೆ ಹಚ್ಚಿ ಸೀದಾ ಇಲ್ಲಿ ಆಯಿಲ್ ತೊಗೊಳಕ್ಕೆ ಬಂದೀನಿ. ಈಗ ವೆಲ್ಕಮ್ ಆಟೋಮೊಬೈಲಿಗೆ. ಇಲ್ಲಿ ಆಯಿಲ್ ಪೆಟ್ರೋಲ್ ತೊಗೋಬೇಕು. ಮೊನ್ನೆ ಡೀಸೆಲ್ ಪೆಟ್ರೋಲ್ ಎಲ್ಲ ಹಾಕೀನಿ. ಅದಕ್ಕೆ ಈಗ ಆಯಿಲ್ ಪೆಟ್ರೋಲ್ ತೊಗೊಂಡೋಗೋಣ. ನಾ ಈಗ ಹೋಗಿ ಆಯಿಲ್ ಪೆಟ್ರೋಲ್ ತೊಗೊಂಬಂದಿನಿ. ಡೀಸೆಲ್ ಪೆಟ್ರೋಲ್ ಹಾಕಂಗಿಲ್ಲ ನಮ್ಮ ಗಾಡಿಗೆ. ಈಗ ಮಿಸ್ತ್ರಿನೂ ಆಯಿಲೆಲ್ಲ ಬಿಟ್ಟಾರ ಕೆಳಗೆ ನೋಡ್ರಿ. ಇಲ್ಲಿ ಆಯಿಲ್ ತೆಗಿಯಾಕೆ ಬಿಟ್ಟಾರ. ಆಯಿಲ್ ಪೆಟ್ರೋಲ್ ತೆಗ್ದಾರ. ಆಯಿಲ್ ಇಲ್ಲಿ ಬೀಳತೈತಿ ಕೆಳಗೆ. ಆಯಿಲ್ ತೆಗ್ದಾರ. ಇಲ್ಲಿ ಎಲ್ಲ ತಂದೀನಿ. ಮಿಸ್ತ್ರಿ ಬರಾಕತ್ತಾರ ಮಾಡಕ್ಕೆ. ಅವರ ಇಲ್ಲಿ ಗಾಡಿ ಹಚ್ಚಾರ, ನಾವು ಅಲ್ಲಿ ಹೆಚ್ಚೋಗಿದ್ವಿ. ಹಾಕಿವ್ರಿ. ಆಯಿಲ್ ಪೆಟ್ರೋಲ್ ಹಾಕತ್ತಾರ ಮಿಸ್ತ್ರಿ. ಆಯಿಲ್ ಅದು ಎಲ್ಲ ಹಾಕಿದ್ರೆ ಆಯಿಲ್ ಪೆಟ್ರೋಲ್ ಆಯಿಲ್ ಅದು ಎಲ್ಲ ಪೂರ ಹಾಕಿದ್ದತ್ತೆ. ಈಗ ಒಂದು ಸ್ವಲ್ಪ ಕ್ಲಚ್ ಸೆಟ್ಟಿಂಗ್ ಮಾಡಿರಿ ಅಂತ ಹೇಳಿ ಮಿಸ್ತ್ರಿಗೆ ಮಾಡ್ತಾರೆ. ಈಗ ಕ್ಲಚ್ ಸೆಟ್ಟಿಂಗ್ ಪಾನ ತರಕ್ಕೆ ಒಳಗೆ ಇದು ಆಯಿಲ್ ಹಾಕ್ಸಿದ್ದು 1,600 ಚಿಲ್ಲರ್ ಐತಿ. ಇದಕ್ಕೆ ಅಮೌಂಟ್ ನಮ್ಮ ಕಡೆ ತೊಗೊಂಡಾರ 1,400 ರೂಪಾಯಿ ತೊಗೊಂಡಾರ. ಇದಕ್ಕೆ 1,672 ರೂಪಾಯಿ ಐತಿ. ಇದೊಂದು 2,500 ರೂಪಾಯಿ. ಆಯಿಲ್ ಪೆಟ್ರೋಲ್ 2,500 ರೂಪಾಯಿ ಇದು ಬರೀ ಆಯ್ತು. ಡೀಸೆಲ್ ಪೆಟ್ರೋಲ್ ನೆಕ್ಸ್ಟ್ ಟೈಮ್ ಹಾಕ್ಬೇಕು ನಾವು. ನೆಕ್ಸ್ಟ್ ಟೈಮ್ ಆಯಿಲ್ ಚೇಂಜಿಗೆ ಬಂದಾಗ ಡೀಸೆಲ್ ಫಿಲ್ಟ್ರ್ ಮತ್ತು ಹಬ್ ಗಿರ್ಸಿಂಗ್ ಅದು ಎಲ್ಲ ಮಾಡಿಸ್ಬೇಕು. ಮಿಸ್ತ್ರಿ ಈಗ 40,000 ಆಯ್ತು ನಮ್ದು. ಅದಕ್ಕೆ ನೋಡೋಣ. ನೆಕ್ಸ್ಟ್ ಟೈಮ್ 20,000ಕ್ಕೆ ಡೀಸೆಲ್ ಫಿಲ್ಟ್ರ್ ಚೇಂಜ್ ಮಾಡಬೇಕು. ಅದಕ್ಕೆ ಅವಾಗ ಹಬ್ ಗಿರ್ಸಿಂಗ್ ಮಾಡಿಸಿದ್ರೆ ಆತಂತ ತಂದೀನಿ. ಇಲ್ಲಾಂದರೆ ಒಂದು ವಾರ ಬಿಟ್ಟು ಬರ್ರಿ ಅಂತ ತಂದಾರ. ಆಯ್ತು ತೋರಿ ಅಂತ ಹೇಳೀನಿ. ಮಿಸ್ತ್ರಿ ಕ್ಲಚ್ ಸೆಟ್ಟಿಂಗ್ ಮಾಡಾಕತ್ತಿದ್ರು. ಅವ್ರಿಗೆ ಇದು ಬೇಕು ಅಂತ ಒಂದು ಪಿಯುಕಿಕ್ಕೆ ಕ್ಲಚ್ ಭಾಳ ಮ್ಯಾಗ ಬಂದೈತಿ. ಅದನ್ನು ಸ್ವಲ್ಪ ಮ್ಯಾಗ ಬಂದೈತಿ. ಅದನ್ನು ಸ್ವಲ್ಪ ಕೆಳಗೆ ಮಾಡ್ಬೇಕಂದಾರ. ಅದಕ್ಕೆ ಪಿಯುಕಿಕ್ಕೆ ತಂದೀನಿ. ಫೈನಲಿ ನಮ್ಮ ಗಾಡಿ ಆಯಿಲ್ ಚೇಂಜ್ ಅದು ಎಲ್ಲ ಆಗುತ್ತೆ. ಈಗ ಸೀದಾ ಹೋಗೋಣ ಕಂಪ್ನಿಗೆ ಹೋಗಿ ಪಾಳೆ ಹಚ್ಬೇಕು. ಯಾಕಂದ್ರೆ ನಿನ್ನೆ 3-4 ಗಾಡಿಯಾರ ಅವ್ರು ಬೇರೆ ಕಡೆ ಹೊರಗೆ ಲೋಡ್ ಮಾಡ್ರಂತೆ. ಅದಕ್ಕೆ ಹೋಗಿ ಪಾಳೆ ಹಚ್ಚೋಣ ಈಗ ಕಂಪ್ನಿಗೆ. ಫೈನಲಾಗಿ ಕಂಪ್ನಿಗೆ ಬಂದೀನಿ. ಕಂಪ್ನಿಗೆ ಬಂದು 1 2 3 4 ಗಾಡಿ ಅದಾವೆ ನಮ್ಕಿನ್ನ ಮುಂದೆ. ನಮ್ದು 5ನೇ ಪಾಳಿ. ಅವ್ರು ಕುಂತಿದ್ದು ಒಂದು ಗಾಡಿ ಅಲ್ಲೊಂದು ಐತಿ ವೈಟ್ ಕಲರ್. ಇದೊಂದು ಟಾಟಾ ಐಸಿ. ಇದೊಂದು ನಮ್ಮ ಮುತ್ಯ ಒಂದೊಂದು ಗಾಡಿ. ಇದು ನಮ್ಮ ಗಾಡಿ. ಮುತ್ಯ ಇಲ್ಲಿ ಕುಂತಾನ ಸಂಧ್ಯಾಗ. ಹೋಗೋಣ್ರಿಗೆ ಮುತ್ಯನ ಕಡೆ. ಸ್ವಲ್ಪ ಹಿಂದೆ ಬರಲಿ. ಬಂದು ಮಾತಲ್ಲ ಗಾಡಿ. ಬಾ ಆ ಕಡೆ ಹೊಡಿ. ಟಚ್ ಹಾಕದ ಆ ಕಡೆ ಗಾಡಿಗೆ. ನಿನ್ನ ಮನೆಗೆ ಹೋಗ್ಕೆ ಮುಕ್ಕೋದದ್ ಬಾ ಇಲ್ಲಿ. ನೀವು ಮುಕ್ಕೋ ಬಾ ಇಲ್ಲಿ. ಮನೆಗೆ ಯಾಕೆ ಹೋಗಿ ಮುತ್ಯಾನ ಮನೆಗೆ ಹೋದ. ಗಣೇಶ್ ಸಾಬ್ ಮತ್ತು ಮಾಮೂನು ಹೊಂಟಾರ. ಇವತ್ತೇನು ಲೋಡಿಂಗ್ ಇಲ್ಲ. ನಾಳೆ ಮತ್ತೆ ಬರೋಣಂತ ಕಂಪ್ನಿಗೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನಾಳೆ ಲಾಗ್ನ ಸಿಗೋಣಂತ. ಅಲ್ಲಿವರೆಗೆ ಎಲ್ಲರಿಗೂ ಬಾಯ್.